ಕರ್ನಾಟಕದ ಸೆನ್ಸೇಷನ್ ಅಂತ ಹೇಳಿದ್ರೆ ಇವತ್ತು ಅಬಕಾರಿ ಹಗರಣ. ಅಬಕಾರಿ ಹಗರಣದಲ್ಲಿ 2.5 ಕೋಟಿ ಲಂಚ ಕೇಳಿದ್ದಾರೆ ಎನ್ನುವಂತಹ ಸುದ್ದಿ ಸಿಕ್ಕಾಬಟ್ಟೆ ಸದ್ದು ಮಾಡ್ತಾ ಇದೆ. ಇದ್ರ ಬಗ್ಗೆ ಕಂಪ್ಲೇಂಟ್ ಸಹ ರೈಸ್ ಆಗಿದೆ. ಸೊ ಲಕ್ಷ್ಮೀನಾರಾಯಣನವರು ಕಂಪ್ಲೇಂಟ್ ಅನ್ನ ಕೊಡ್ತಾರೆ, ಇವತ್ತು ಸಹ ಕೊಡ್ತಾರೆ. ಅದೇ ಲಕ್ಷ್ಮೀನಾರಾಯಣವರು ನನ್ನ ಜೊತೆ ಇದ್ದಾರೆ. ಈ ಕಂಪ್ಲೇಂಟ್ ಬಗ್ಗೆ ಹಾಗೆ ಈ ಹಗರಣದ ಬಗ್ಗೆ ಫುಲ್ ಡೀಟೇಲ್ಸ್ ನನ್ನ ಹತ್ರ ಹೇಳ್ತಾರೆ. ಅವ್ರ ಕೇಳೋಣ. ಎಸ್ ಸರ್, ಇವತ್ತು ಅಬಕಾರಿ ಅಂತ ಹೇಳಿದ ತಕ್ಷಣ ನಮಗೆಲ್ಲ ಒಂದು ರೆಸ್ಪೆಕ್ಟ್ ಇತ್ತು. ಬಟ್ ಅಬಕಾರಿಯಲ್ಲಿ ನಡೆಯೋದು ಹಗರಣಗಳೇ ಜಾಸ್ತಿ ಆಗ್ಬಿಟ್ಟಿದೆ, ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಕೋಟಿ ಕೋಟಿ ಲಂಚ ಕೇಳ್ತಾರೆ. ನೀವು ಸಹ ಕಂಪ್ಲೇಂಟ್ ಅನ್ನ ರೈಸ್ ಮಾಡಿದ್ದೀರಾ, ಇದ್ರ ಬಗ್ಗೆ ಹೇಳೋದಾದ್ರೆ? ಹೌದು ಮೇಡಮ್, ಈಗ ನಾನು ಮೊನ್ನೆ ಟ್ರಾಪ್ ಆಯಿತು ಶನಿವಾರ. ಆ ಟ್ರಾಪ್ ಆದಾಗ ಅಲ್ಲಿ ಡಿ ಸಿ ಅವರು ಮಾತಾಡಿದ್ದು ಇದ್ರ ಮೇಲೆ ನಾನೀಗ ಮಂತ್ರಿಗಳ ಮೇಲೆ ಮೊನ್ನೆ ತಿಮ್ಮಾಪುರ ಅವರು ಅಬಕಾರಿ ಸಚಿವರು ಮೊನ್ನೆ ಯಾವುದೋ ಮೀಡಿಯಲ್ಲಿ ಮಾತಾಡ್ತಾಯಿದ್ರು. ಇಲ್ಲ ಅದು ಯಾರೋ ದಾರಿಲಿ ಹೋಗೋ ಅವನಿಗೂ ಇದಕ್ಕೆ ಸಂಬಂಧ ಇಲ್ಲ, ರಿವರಿಗೆ ಬರೋದಿಲ್ಲ, ತಮ್ಮಣ್ಣ ಅನ್ನೋನು ಅವನೇನು ದಾರಿಲಿ ಮಾಡಿದ ಅವನು ಯಾರೋ ಅವ್ರಿಗೆ ಯಾವ ಥರ ಆಗಿದೆ ಈ ಥರ ಸರ್ವೇ ಸಾಮಾನ್ಯನ ಥರ ಮಾತಾಡ್ತಿದ್ದಾರೆ. ಯಾವಾಗಲೂ ಎಲ್ಲ ಇದರಲ್ಲಾಗುತ್ತೆ, ನಮ್ಮ ಮಂತ್ರಿಗಳ ಹೆಸರು ಹೇಳ್ತಾರೆ ಅಂತ. ಆ ಟ್ರ್ಯಾಪ್ ಆಗೋದಕ್ಕೆ ಮುಂದೆ ಅವ್ರು ಮಾತಾಡಿರೋದು. ಅವ್ರಿಗೇನು ನಾವು ಟ್ರ್ಯಾಪ್ ಮಾಡ್ತೀವಿ ಅಂತ ಗೊತ್ತಿಲ್ಲ, ಅವರು ಲೋಕಾಯುಕ್ತರು ಬರ್ತಾರೆ ಅಂತ ಗೊತ್ತಿಲ್ಲ. ಅದಕ್ಕೆ ಮುಂದೆ ಅವ್ರು ಮಾತಾಡಿದ್ದು ಅದು ಹೇಳಿದ್ರು. ಅದಾದಮೇಲೆ ನಾವು ಟ್ರ್ಯಾಪ್ ದಿವಸ ಡಿ ಸಿ ಅವ್ರ ಹತ್ರ ಹೋದಾಗ ಡಿ ಸಿ ಅವರು ಟ್ರ್ಯಾಪ್ ಆಗೋದಕ್ಕೆ 2 ನಿಮಿಷದ ಮುಂದೆ ನಾನು ಮೈಕ್ರೋ ಬ್ರೀವರ್ ಬಗ್ಗೆ ಕೇಳಿದಾಗ ಅವ್ರು ಹೇಳ್ತಾರೆ, ಇದು ಮಂತ್ರಿಗಳದ್ದು ಇದಾಗಬೇಕು, ನೀವೇ ಮಾತಾಡ್ತೀರಾ, ನಿಮಗೆ ಕಾಂಟ್ಯಾಕ್ಟ್ ಇದೆಯಾ, ನೀವು ಮಾತಾಡ್ತೀರಾ ಏನು ಅಂತ. ಇಲ್ಲ ಸರ್ ನೋಡೋಣ ಅಂತೇಳಿ ನೀವೇ ಮಾತಾಡಿ ಅಂತ ಹೇಳಿದೆ ಅವ್ರಿಗೆ. ಎಷ್ಟು ಅಂತಂದರೆ ಎಷ್ಟಾಗುತ್ತೆ ಸರ್ ಮೈಕ್ರೋವೇವ್ರಿಗೆ ಅಂದರೆ ಒಂದ್ರ ಮೇಲಾಗುತ್ತೆ ಸರ್. ಒಂದ್ರ ಮೇಲೆ ಎಷ್ಟು ಅಂತ ಹೇಳಿದ್ರೆ ಅದನ್ನು ಹೇಳಿದೆ. ಇಲ್ಲ ನಿಮ್ಮ ಸೂಪರ್ಡೆಂಟೇನು ಮೊನ್ನೆ 1.5 ಅಂತ ಇದ್ರು, ಏನು ಸರ್ ಅಂದರೆ ಇಲ್ಲ ಪರವಾಗಿಲ್ಲ ನಿಮಗೆ ಅಂದರೆ 1.20ಕ್ಕೆ ಮಾಡಿಸ್ತೀನಿ ಅಂತೇಳಿ ಆ ರೆಕಾರ್ಡಿಂಗ್ ಎಲ್ಲ ಇತ್ತು. ಅವ್ರಿಗೆ ಹಂಗಾಗಿ ಮೈಕ್ರೋ ಬ್ರೀವರೇ ಆಗಿರೋದ್ರಿಂದ ಹೆಚ್ಚಿನ ಪಾಲು ಅವ್ರಿಗೆ ಕೊಡಬೇಕಾಗುತ್ತೆ. ಅಲ್ಲೇ ಡೈರೆಕ್ಟು ಇದು ಮಾಡಬೇಕು, ನಾನು ಮಾತಾಡಿ ನಿಮಗೆ 1.20 ಮಾಡಿಸ್ತೀನಿ ಅಂಥೇಳಿ ಅವರೆಲ್ಲ ಹೇಳಿದ. ಇದ್ರ ಮೇಲೆ ನಮ್ಮದು ಈ ಕ್ಲಿಪ್ಪಿಂಗ್ಸ್ ಎಲ್ಲ ಇತ್ತು. ಅದರಲ್ಲಿ ತಂದು ಎಸ್ ಪಿ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟು ಅವ್ರನ್ನೂ FIR ಸೇರಿಸಿ ಅರೆಸ್ಟ್ ಮಾಡಬೇಕು ಅಂಥೇಳಿ ನಾನು ದಾಖಲೆ ಕೊಟ್ಟಿದ್ದೀನಿ. ಈಗ ಸರ್ ಮುಂದಿನ ನಡೆ ಏನು ಸರ್ ಇವಾಗ? ಮುಂದಿನ ನಡೆ ಏನಿಲ್ಲ ಮೇಡಮ್, ನಾವು ಅವ್ರ ಮೇಲೆ ಭರವಸೆ ಇಟ್ಟು ಕೊಟ್ಟಿದ್ದೀವಿ. ಅವ್ರಿಗೆ ಇನ್ವೆಸ್ಟಿಗೇಷನ್ ಮಾಡಿ ಅದರಲ್ಲಿ ಬೇರೆ ಬೇರೆ ಹೆಸರೆಲ್ಲ ಹೇಳಿದ್ದಾರೆ. ಅವ್ರದ್ದೆಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಈಗ ಅವ್ರ ಮನೆಗಳು ರೈಡ್ ಮಾಡಿದ್ದಾರೆ. ಅವ್ರ ಮನೆ ಎಲ್ಲ ಅವತ್ತು 2 ಮನೆಯೂ ರೈಡ್ ಆಗಿದೆ. ಇದರಲ್ಲಿ ಅವರು ಟ್ರಾನ್ಸಾಕ್ಷನ್ ಎಲ್ಲಿಂದ ಎಲ್ಲಿ ಹೋಗುತ್ತೆ, ಬ್ಯಾಂಕ್ ಡೀಟೇಲ್ಸ್ ಎಲ್ಲ ತೊಗೊಂಡು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಇದರಲ್ಲಿನೂ ಇವ್ರದ್ದು ಎಲ್ಲಿ ಹೆಂಗೆ ತಲುಪಿಸಿರ್ತಾರೆ ಏನು ಅಂತ ಯಾವುದೋ ಏನು ಬ್ಯಾಂಕ್ ಟ್ರಾನ್ಸಾಕ್ಷನ್ ಇರಲ್ಲ, ಎಲ್ಲ ಬ್ಲಾಕಲ್ಲೇ. ಈಗ ನಾವು ವೈಟಲ್ಲಿ ಕೊಟ್ಟರೆ ತಗೊಳ್ತಾರೆ ಅವರು ಬ್ಲಾಕಲ್ಲೇ. ಈ ದುಡ್ಡು ಬೇರೆ ಎಲ್ಲೇ ಹೋಗಿರುತ್ತೆ ಅಂತ ಅದರ ಮೇಲೆ ಇನ್ವೆಸ್ಟಿಗೇಷನ್ ಮಾಡಿ ಈಗ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಕೇಳಿದ್ವಿ. ಅದನ್ನು ಮಾಡಿಲ್ಲ ಅಂದರೆ ನಾವು ಕೋರ್ಟ್ ಇದೆ ಮುಂದೆ PCR ಫೈಲ್ ಮಾಡಿ ಅದ್ರ ಮೇಲೆ ಡೈರೆಕ್ಷನ್ ಕೊಡಿಸ್ತೀವಿ. ಸರ್ ಥ್ಯಾಂಕ್ ಯು ಸರ್. ಓಕೆ. ಎಸ್, ನೋಡಿದ್ರಲ್ಲ ಅಬಕಾರಿ ಇಲಾಖೆ ಹಗರಣ ಹೇಗೆ ನಡೀತೆ, ಯಾವ ಥರ ಆಗುತ್ತೆ, ಯಾವ ಥರ ಕೋಟಿ ಕೋಟಿ ಲಂಚವನ್ನು ಡಿಮ್ಯಾಂಡ್ ಮಾಡ್ತಾರೆ ಅಂತ. ಕ್ಯಾಮ್ರಾ ಪರ್ಸನ್ ಸಂತೋಷ್ ಜೊತೆ ಶಿಲ್ಪಾ, BTV ನ್ಯೂಸ್, ಬೆಂಗಳೂರು.